ಗೈಸ್ ನಮ್ದು ಹೇಳ್ಬೇಕಂದ್ರೆ ಎಷ್ಟು ಹೋಗಿ ನಾವು B2 ಹೋಗಿ ಹತ್ಕೊಂಡ್ಬಿಟ್ಟಿದ್ದೀವಿ. ಸೊ ಗೈಸ್ ಟ್ರೈನಲ್ಲಿ ಕರೆಂಟ್ ಬಿಲ್ ಕಟ್ಟಿಲ್ಲ ಅನ್ಸುತ್ತೆ, ಕರೆಂಟೇ ಇಲ್ಲ, ಲೈಟೇ ಇಲ್ಲ ನೋಡಿ, ಫುಲ್ ಕತ್ಲೆ ಸೀಟ್ ಹುಡ್ಕೋದೇಳ ಆಯ್ತು ಗೈಸ್. ಅದು ಏಜ್ ಕಾಲಮ್ ಅಲ್ಲಿ ಕಾಂಪೌಂಡ್ ಎಲ್ಲ ಹತ್ತೋದು ಇದಕ್ಕೆ ಕಲಿಬೇಕು ಅನ್ಸುತ್ತೆ. ಬಾ ಗೈಸ್ ಅಂತೂ ಹತ್ಬಿಟ್ಟೆ ನಾನು. ಇನ್ನೂ ಹುಡುಗಿ ಜೊತೆ ಯಾರೋ ಆಂಟಿ ಜೊತೆ ಮೆಸೇಜ್ ಮಾಡ್ತಾರೆ ಆಗ್ಲಿಲ್ಲ. ಮಂತ್ರಾಲಯ ದೇವಸ್ಥಾನ ಹೆಂಗಿದೆ ಅದೇ ಥರ ಇದೆ ರೈಲ್ವೆ ಸ್ಟೇಷನ್. ರೂಮ್ ಟೂರ್ ತೋರಿಸ್ತೀನಿ ರೀ ಗೈಸ್, ಯಾವ ಥರ ರೂಮ್ ಮಾಡಿದ್ದೀವಿ ಅಂತ. ಅಂದರೆ ಲೋಕಲ್ ರೂಮೇ, ನಾರ್ಮಲ್ ರೂಮೇ. ಚೆನ್ನಾಗಿದೆಯಾ? ಓಕೆ, ರೂಮ್ ತೋರಿಸ್ತೀನಿ ರೀ ಗೈಸ್, ಚೆನ್ನಾಗಿದೆ ಅಂತೆ. ಗೈಸ್ ಎಷ್ಟೋ ವರ್ಷ ಆದಮೇಲೆ BMTC ಬಸ್ ಹತ್ತಿದ್ದೀನಿ ಇವನ್ ಜೊತೆ. ಸೊ ಏನಕ್ಕೆ BMTC ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಅಂತ ಬಸ್ ಇಳಿದ ಮೇಲೆ ಹೇಳ್ತೀನಿ ರೀ ಗೈಸ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಮನೇಲಿ ಎಡಿಟ್ ಮಾಡ್ತಾ ಕೂತಿದ್ದೆ, ನನ್ನ ಮಗ ಫೋನ್ ಮಾಡ್ಬಿಟ್ಟು ಮಚ್ಚ ಬಾರ ಮಂತ್ರಾಲಯಕ್ಕೆ ಅಂತ ಕರೆದ. ಏನೋ ವಿಷಯ ಅಂತ ಕೇಳಿದ್ರೆ ಯಾರೊಬ್ರು ಬರೋರು ಕ್ಯಾನ್ಸಲ್ ಆಯಿತು ಬಾರೋ ಅಂತ ಕರೆದ. ನಾನು ಸುಮಾರು ದಿನದಿಂದ ಹೋಗ್ಬೇಕಂತ ಇದ್ದೆ, ಬಟ್ ಈ ಥರ ಒಂದು ಪರಿಸ್ಥಿತಿ ಬರುತ್ತೆ, ಈ ಥರ ಒಂದು ಏನಪ್ಪ ದೇವರು ಕರ್ಸ್ಕೊತಾನಂತ ಗೊತ್ತಿದ್ದಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀನಿ ಅವನ ಜೊತೆ. ಅವನು, ಅವ್ರ ತಮ್ಮ, ನಾನು ಮತ್ತೇನು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ. ಅವ್ರನ್ನ ತೋರಿಸೋದು ಬೇಡ ಅಂದ್ಕೊಂಡಿದ್ದೀನಿ, ಯಾಕಂದರೆ ಅವರೆಲ್ಲ ಕ್ಯಾಮ್ರಾ ಮುಂದೆ ಶೈ ಫೀಲ್ ಪಡ್ತಾರೆ. ಸೊ ಇವಾಗ ಹೋಗ್ತಾ ಇದೀವಿ. ಆಲ್ರೆಡಿ ಯಾವುದಪ್ಪ ಇದು ಯಶವಂತಪುರಂ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಸೊ ಇಲ್ಲಿಂದ ಹೊರಡ್ಬೇಕು ಇವಾಗ, ಟ್ರೈನ್ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡಬೇಕು TT ಹತ್ರ ಹೆಂಗೆ ಮಚ್ಚ. ಹಲೋ, TT ಹತ್ರ ಹೆಂಗೋ ಡೀಲ್ ಮಾಡ್ತೀಯಾ? ನಾನು ಹೆಸರೇ ಇಲ್ಲ ಅಲ್ಲ ಟಿಕೆಟಲ್ಲೇ. ಮಾಡಿದ್ರೆ ಆಗುತ್ತೆ. ಇವಾಗ TT ಹತ್ರನೇ ಇರೋದು ಗೈಸ್ ಟಾಸ್ಕು, ಯಾಕಂದರೆ ನನ್ನ ನೇಮ್ ಇಲ್ಲ, ಅಲ್ಲಿರೋದು ಬೇರೆಯವ್ರ ನೇಮು. ಸೊ ಇವಾಗ ಅಲ್ಲಿ ಹೆಂಗೆ ಒಪ್ಪಂದ ಮಾಡ್ಕೊಂಡು ಹೋಗೋದಂತ ಗೊತ್ತಿಲ್ಲ. ನೋಡೋಣ ಬನ್ನಿ, ಒಂಥರ ಅಡ್ವೆಂಚರ್ ಆಗಿ ಚೆನ್ನಾಗಿರುತ್ತೆ, ಚಾಲೆಂಜಿಂಗ್ ಆಗಿ. ಏನಂತ್ಯಾ ಗೈಸ್? ಟ್ರೈನ್ ಆಲ್ರೆಡಿ ಬಂದು ನಿಂತ್ಬಿಟ್ಟಿದೆ, ನೋಡ್ಬೋದು ಇದೇ ಟ್ರೈನು. ಸೊ ಇಬ್ಬರು ಹುಡುಕ್ತಾ ಇದ್ದೀವಿ ಯಾವ ಬೋಗಿ ನಮ್ದು ಅಂತ. ನೋಡ್ಕೊಂಡು ಹೋಗ್ತಾನೆ ಇದೀವಿ. ಮೇ ಬಿ ಇದೇ ಬೋಗಿ ಇರ್ಬೋದಲ್ಲೋ, ಇದೇ ಅನ್ಸುತ್ತೆ ಮೇ ಬಿ. ಹಾಂ ಇದೇ ಬೋಗಿ ಬಾ. ಸೊ ಗೈಸ್ ಇದೇ ಬೋಗಿ ಸ್ಲೀಪರು. ಹಾಂ ಇದೆ ಇದರಲ್ಲೇ ಹತ್ಬೇಕು. ಸೀಟ್ ನಂಬರು SL ಇಂದ ಸ್ಟಾರ್ಟ್ ಆಗುತ್ತೆ ನೋಡು ಮಚ್ಚ. S2 ಇಂದ 56, S2 56 ಇಂದ. ಓಕೆ ಗೈಸ್, ಹೋಗಿ ಸೀಟಲ್ಲಿ ಕೂತ್ಕೊಂಡ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ವೆಯ್ಟ್ ಮಾಡಿ. ಗೈಸ್ ನಮ್ದು ಹೇಳ್ಬೇಕಂದ್ರೆ S2 ಹೋಗಿ ನಾವು B2 ಹೋಗಿ ಹತ್ಕೊಂಡ್ಬಿಟ್ಟಿದ್ದೀವಿ. ಸೊ ಇವಾಗ S2 ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ B ಅಲ್ಲೇ ಇದೆ. ಸೊ S2 ಮುಂದೆ ಹೋಗ್ಬೇಕು, ನೋಡ್ಕೊಂಡು ಹೋಗ್ತಾ ಇದೀವಿ. ಇನ್ನೂ ಸಿಕ್ಕಿಲ್ಲ. ಫ್ಯಾಮಿಲಿನ ಕರ್ಕೊಂಡು ಹೋಗೋದು ತುಂಬ ಕಷ್ಟ ಗೈಸ್, ಹೇಳ್ಬೇಕಂದ್ರೆ. ಒಬ್ಬರೇ ಅಂದರೆ ಹೆಂಗೋ ಹೋಗ್ಬಿಡೋದು, ಫ್ಯಾಮಿಲಿನ ಕರ್ಕೊಂಡು ಹೇಳ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ. ಎಷ್ಟು ಉದ್ದ ಇದೆ ಗೈಸ್ ಈ ಟ್ರೈನು. ಇರಿ ಗೈಸ್, ಹೋಗಿ ಸೀಟ್ ಹಿಡ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬೇರೆ ತುಂಬ ಕಮ್ಮಿ ಇದೆ, ಆಲ್ರೆಡಿ 11 o'clock ಇದು ಹೋಗುತ್ತೆ. ಈಗ ಆಲ್ರೆಡಿ 10:40 10:50 ಆಗ್ಬಿಟ್ಟಿದೆ ಟೈಮು. ಓಕೆ, S7 ಸ್ಟಾರ್ಟ್ ಆಗಿದೆ. ಎಷ್ಟು ಇನ್ನೂ ಮುಂದೆ ಹೋಗ್ಬೇಕನ್ಸುತ್ತೆ. ಇನ್ನೂ S7 ಇದ್ದೀವಿ. ಇದು S7 ನೋಡಿ, S7 ಇದೀನಾ ಗೈಸ್. ಫೈನಲಿ ಎಷ್ಟು ಸಿಕ್ತು ಬೋಗಿ. ಸೊ ಇದೇ ಬೋಗಿನೇ. ಹೋಗಿ ಹತ್ತಿ. ಹೆಂಗಿದ್ರು ಸೀಟಲ್ಲೂ ರಿಸರ್ವ್ ಆಗಿದೆ, ತಲೆನೋವು ಇಲ್ಲ. ಆರಾಮಾಗಿ ಹೋಗಿ ಕೂತ್ಕೊಂಡ್ರೆ ಆರಾಮಾಗಿ ಹೋಗಿ ಮಲ್ಕೊಂಡ್ರೆ ಮುಗೀತು. ಸ್ಲೀಪರ್ ಮಾಡಿರೋದು. ಬನ್ನಿ ಹೋಗಿ ಮಲ್ಕೊಳೋಣ ಆರಾಮಾಗಿ. ಗೈಸ್ ಟ್ರೈನ್ ಹತ್ತಾಯಿತು ಮಚ್ಚ. ಟ್ರೈನಲ್ಲಿ ಕರೆಂಟ್ ಬಿಲ್ ಕಟ್ಟಿಲ್ಲ ಅನ್ಸುತ್ತಾ? ಸೊ ಗೈಸ್ ಟ್ರೈನಲ್ಲಿ ಕರೆಂಟ್ ಬಿಲ್ ಕಟ್ಟಿಲ್ಲ ಅನ್ಸುತ್ತೆ, ಕರೆಂಟೇ ಇಲ್ಲ, ಲೈಟೇ ಇಲ್ಲ ನೋಡಿ, ಫುಲ್ ಕತ್ಲೆ. ಸೊ ನನ್ನ ಸೀಟ್ ಇದು, ಮೇಲೆ ಹತ್ತೀನಿ ನಾನು ಇವಾಗ. ಸೊ ಹತ್ಬಿಟ್ಟು ಶಿಸ್ತಾಗಿ ಮಲ್ಕೊಂಬಿಡೋದು. ಗೈಸ್ ಇದು ರಿಸರ್ವೇಷನ್ ಆಗಿದ್ರು ಮಧ್ಯದಲ್ಲಿ ಜನ ಬಂದು ಹತ್ತದಾರಂತೆ, ಹತ್ಬಿಟ್ಟು ಸ್ವಲ್ಪ ಜಾಗ ಬಿಡಿ ಅಂತ ಕೇಳ್ತಾರಂತೆ. ಆ ಥರ ಇವ್ನು ಹೇಳ್ತಾ ಇದ್ದಾನೆ, ಗೊತ್ತಿಲ್ಲ ಏನಂತ. ಏನು ಹೇಳಪ್ಪ? ಸೀಟ್ ಹುಡ್ಕೋದೇಳ ಆಯ್ತು ಗೈಸ್. ಅದು ಏಜ್ ಕಾಲಮ್ ಅಲ್ಲಿ ಸೀಟ್ ನಂಬರ್ ಎಲ್ಲಿದೆಯಲ್ಲ, 42 ಇಲ್ಲಿ ಮಿಡ್ಡು. 42 46 ಕರೆಕ್ಟಾಗಿ ಹೇಳು. 42 ಪಕ್ಕ ಏನೇನೋ ಮಾಡಕ್ ಆಯ್ತು. 42 43 ಅಲ್ಲಿ ಬರುತ್ತೆ ನೋಡು. 45 ನಾನು ಇರ್ತೀನಿ ಬಿಡೋ ಇಲ್ಲಿ. 45 ಇದೆಯಾ ಫಸ್ಟ್ ನೋಡಲ್ಲಿ. ಫಾರ್ಟಿ ಫೈವ್ ಇದೆಯಾ? ಓಕೆ ಗೈಸ್ ಸೀಟ್ ಹಾಕೋಣ ಇಲ್ಲಿ ಫಸ್ಟ್. 45 ಲಾಸ್ಟಿಗೆ ನೋಡ್ಕೊಂಡು 3 2 ಅಂತ ಇದೀನಿ. ಅಚ್ಚಾ TT ಬಂದಾಗ ಓಡಿಸ್ಬಿಡ್ಬಿಡಲಿ. ಹಾಕು ಕರೆಕ್ಟ್ ಹಾಕು. ಏನು ಹಾಕೋದು ವೀಕ್ ಇದೆಯಲ್ಲ ಏನಿಲ್ಲಿ. ಓಕೆ ಇದು ತೆಗ್ದು ಹಾಕೋಣ. ಜನವರಿ ಲಾಸ್ಟ್ ಶಿವಮೊಗ್ಗಕ್ಕೆ ಹೋಗಿದ್ದ ಗೈಸ್, ಅದೇ ಲಾಸ್ಟ್ ನನ್ನ ಟ್ರೈನ್ ಜರ್ನಿ. ಅದು ಬಿಟ್ಟರೆ ಇವಾಗ ಹೋಗ್ತಾ ಇರೋದು. ಮಚ್ಚ ಇನ್ನೊಂದು ಸ್ವಲ್ಪ ಎತ್ತಿ ಇಲ್ಲಿ. ಇಲ್ಲೆತ್ತು ಮೇಲೆತ್ತು.
45 ಇದೆ. ಓಕೆ ಗೈಸ್, ಒಂದು ನಿಮಿಷ ಸೀಟ್ ಅರೇಂಜ್ ಮಾಡೋಣ ಫಸ್ಟ್. ನೋಡಿ ಫುಲ್ಲು ರಶ್ ಆಗ್ಬಿಟ್ಟಿದೆ ಎಲ್ಲ. ಯಾಕೆ ಇವನ್ನ ನೋಡಿದ. ಓಕೆ ಗೈಸ್, ಬನ್ನಿ ನಾವು ಮೇಲೆ ಹತ್ತೋಣ ಫಸ್ಟ್. ಮೇಲೆ ಹತ್ತಿ ಕೂತ್ಕೊಳ್ಳೋಣ. ಚೂರು ಖಾಲಿ ಅಪ್ಪ. ಕಾಂಪೌಂಡ್ ಎಲ್ಲ ಹತ್ತೋದು ಇದಕ್ಕೆ ಕಲಿಬೇಕು ಅನ್ಸುತ್ತೆ. ಬಾ ಗೈಸ್, ಅಂತೂ ಹತ್ಬಿಟ್ಟೆ ನಾನು. ಶಿಸ್ತಾಗಿ ಹೋಗಿ ಮಲ್ಕೊಂಡ್ಬಿಟ್ರೆ ಮುಗೀತೀಗ. ಲೋ ಮಚ್ಚ, ಬರ ಮೇಲೆ. ಓಕೆ ಗೈಸ್, ಸೀಟ್ ಸಿಕ್ತು ಫೈನಲಿ. ಇವಾಗ ಟಿ ಟಿ ಬಂದಾಗಲೇ ಟಾಸ್ಕ್ ಇರೋದು, ನೋಡ್ಬೇಕು ಏನಾಗುತ್ತೆ ಅಂತ. ಟಿ ಟಿ ಬಂದಮೇಲೆ ಏನಾಗುತ್ತೆ ಅಂತ ತೋರಿಸ್ತೀನಿ, ವೆಯ್ಟ್ ಮಾಡಿ ಗೈಸ್. ಆದರೆ ತೋರಿಸ್ತೀನಿ. ಅಕಸ್ಮಾತ್ ನಾನು ಬ್ಲಾಗ್ ಮಾಡ್ತಿರೋ ನೋಡಿ ಅವರು, ಆಮೇಲೆ ನನಗೆ ಅಕಸ್ಮಾತ್ ಏನಪ್ಪ ಬೇಡ, ಹಂಗೆ ಯಾರ ಹೆಸರು ರಿಜಿಸ್ಟರ್ ಆಗಿತ್ತೋ ಅವರೇ ಬರಬೇಕು ಹಂಗೆ ಅಂತ ಹೇಳ್ಬಿಟ್ರೆ ಆಮೇಲೆ ಮಧ್ಯ ರೋಡಲ್ಲಿ ಇಳಿಸ್ಬಿಡ್ತಾರಣ್ಣ. ಸೊ ಅದಕ್ಕೆ ನೋಡ್ತೀನಿ ಸಿಚುವೇಶನ್ ಹೆಂಗಿರುತ್ತೆ ಅಂತ ನೋಡಿಕೊಂಡು ಬ್ಲಾಗ್ ಮಾಡೋಕ್ಕಾಗೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ಗೈಸ್. ಕಳ್ಳ ಇದ್ದಂಗಿದೆ ನೋಡಿ ಮಚ್ಚ. ಲೈಟ್ ಕೆಳಗೆ ಬರೋ, ಲೈಟ್ ಕೆಳಗೆ ತಲೆ ಹಾಕು. ಇನ್ಸ್ಟಾಗ್ರಾಮ್ ಟ್ರೆಂಡ್ ಮಾಡೋದು ಅಲ್ಲ, ಈ ಲೈಟ್ ಕೆಳಗೆ ತಲೆ ಹಾಕು. ನನಗೆ ಇಲ್ಲಿ ಏನಾಗ್ತೈತೆ ಅಂತ ಗೊತ್ತಾಗ್ತಿಲ್ಲ ಗೈಸ್. ಇಲ್ಲಿ ಸೀಟದು ಕನ್ಫ್ಯೂಷನ್ ಆಗಿದೆ, ಅಷ್ಟಿಷ್ಟಲ್ಲ. ಫುಲ್ ಅಲ್ದಾಡ್ತದ ಪಾಪ. ನಾವಿಬ್ರು ಇಲ್ಲಿ ಮೇಲೆ ಹತ್ತು ಕೂತ್ಕೊಂಡ್ಬಿಟ್ಟಿದೀವಿ. ಪಾಪ ಅವ್ರ ಫ್ಯಾಮಿಲಿ ಹೆಂಗ್ ಕೂತಾವ ನೋಡಿ. ಹೋಗಿ ಸೀಟ್ ಅರೇಂಜ್ ಮಾಡ್ಕೊಡ. ನಮ್ಮ ಅಪ್ಪನ ತೋರ್ಸಲ್ಲ. ಪಾಪ ಅವ್ರ ಅಪ್ಪ ಅರೇಂಜ್ ಮಾಡ್ತಾ ಇದಾರೆಲ್ಲ. ಏನ್ ಮಾಡಕ್ಕಾಗಲ್ಲ ಗೈಸ್, ಇಂಥ ಮಗ ಹುಟ್ಟಿದ ಮೇಲೆ ಏನ್ ಮಾಡೋದು ಗೈಸ್. ಟೈಮ್ ಬಂದು 1:00 ಆಗಿದೆ, 1:15 ಆಗಿದೆ. ಸೊ ಮತ್ತೆ ಟೈಮ್ ಇನ್ನೂ ಅವ್ರ ಹುಡುಗಿ ಜೊತೆ ಯಾರೋ ಆಂಟಿ ಜೊತೆ ಮೆಸೇಜ್ ಮಾಡ್ತಾರೆ ಅಲ್ಲಾಗ್ಲಿಲ್ಲ. ಯಾರ ಜೊತೆ ಮೆಸೇಜ್ ಮಾಡ್ತೀವಿ ಎಂತ ನೋಡಿ. ನಾನಂತೂ ಮಲ್ಕೊತೀನಿ ಗೈಸ್, ಫುಲ್ ಸುಸ್ತಾಗಿದೆ. ಬೆಳಿಗ್ಗೆ ಹೋಗಿ ದೇವಸ್ಥಾನದಲ್ಲಿ ಒಳ್ಳೆ ದೇವ್ರ ದರ್ಶನ ಮಾಡಬೇಕು. ಬೆಳಗ್ಗೆ ಸಿಗೋಣ ಗೈಸ್, ಗುಡ್ ನೈಟ್ ಗೈಸ್. ಬೆಳಗ್ಗೆ ಎದ್ದು ಮುಖ ತೊಳಿತವನೆ. ಮಚ್ಚೇನ್ ಬೆಳಗ್ಗೆ ಆಗ್ತಿಲ್ಲ, ಬೆಳಗ್ಗೆ ಆಗ್ತಿದ್ಯಾ? ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವಾಗ ಎದ್ದು ಇನ್ನೇನು 1 hour ರೀಚ್ ಆಗ್ತೀವಿ. ಸೊ ಹೋಗ್ತಾ ಇದೀವಿ, ನೋಡ್ಬೋದು ಟ್ರೈನು ಆಚೆ ಹೋಗ್ತಲ್ಲ. ನಾನು ಜಾಸ್ತಿ ಇಲ್ಲೇ ನಿಂತ್ಕೊಂಡು ಬ್ಲಾಗ್ ಮಾಡ್ತೀವಿ. ಗೈಸ್ ನೋಡಿ ಗೈಸ್, ವ್ಯೂ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ ಮಚ್ಚ. ವ್ಯೂ ಹಿಂಗೆ ಸಕ್ಕತ್ತಾಗಿದೆಯಲ್ಲ. ಇಷ್ಟು ದಿನ ಟ್ರಾಫಿಕ್ ಲೈಫಲ್ಲಿ ಇದ್ದು ತಲೆ ಕೆಟ್ಟೋಗ್ಬಿಟ್ಟಿತ್ತು, ಒಂಥರ ಪೀಸ್ ಆಗಿದೆ ಇವಾಗ. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ವ್ಯೂ. ಆ ಕ್ಲೌಡ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಆಕ್ಚುಲಿ ಡೈರೆಕ್ಟ್ ಆಗಿ ನೋಡೋಕೆ ಚೆನ್ನಾಗಿದೆ. ಉಲ್ಟಾ ನಿಂತ್ಕೊಂತೀವಿ ನಾವು, ದೊಡ್ಡದಾಗಿ ಉಲ್ಟಾ ನಿಂತ್ಕೊಂತೀಯ? ನೋಡ್ಕೊಂಡು ನಿಂತ್ಕೋ, ಆಮೇಲೆ ಹೋಗ್ಬಿಟ್ಯಾ. ನೋಡ್ಕೊಂಡು ನಿಂತ್ಕೋಪ. ಹೆಂಗೋ ನಿಂತ್ಕೊಂತಾನಂತೆ. ಪ್ರಕೃತಿ ಸೌಂದರ್ಯ ಸವಿಯಕ್ ಹೋಗ್ಬಿಟ್ಟ ಮೇಲೆ ಹೋಗ್ಬಾ, ಫಸ್ಟ್ ಕೆಲಸ ಮುಗಿಸ್ಬಿಡ್ಬಾ. ಗೈಸ್ ಫೈನಲಿ ಸ್ಟಾಪ್ ಬಂತು, ಹಿಡಿದೆ ಇವಾಗ ಟ್ರೈನು. ಸೊ ನೋಡಿದ್ರೆ ಮಳೆ ಬೇರೆ ಬರ್ತದೆ. ಇಲ್ಲಿಂದ ಹೆಂಗ್ ಹೋಗೋದು? ಬಿಡಲಿ ಬಿದ್ಗಿದ್ದೋದಿಯಾ? ಹೆಂಗ್ ಹೋಗೋದು ಇಲ್ಲಿಂದ? ಬಾ, ಇಲ್ಲಿಂದ ಆಟೋಗೆ. ಆಟೋ. ಸೊ ಗೈಸ್ ಇವಾಗ ಟ್ರೈನ್ ಇಳಿದು, ಸೊ ಫುಲ್ ಮಳೆ ಹನಿತದೆ ಇವಾಗ. ನೋಡ್ಬೇಕು ಇಲ್ಲಿಂದ ಆಟೋ ಅಂತ. ಇವಾಗ ಸೀದಾ ರೂಮ್ಗ. ಇವಾಗ ರೂಮ್ ಹೋಗಿ ಫ್ರೆಶ್ ಅಪ್ ಆಗಿ ಇಲ್ಲಿಂದ ದೇವಸ್ಥಾನಕ್ಕೆ ದರ್ಶನ ಗೈಸ್. ರೈಲ್ವೆ ಸ್ಟೇಷನಿಂದ ಬಂದ ತಕ್ಷಣ ಫಸ್ಟ್ ದರ್ಶನ ಇಲ್ಲೇ ಆಗುತ್ತೆ. ಸೊ ನೆಕ್ಸ್ಟ್ ದರ್ಶನ ದೇವಸ್ಥಾನದಲ್ಲ, ಬೇಜಾನ್ ಕಡೆ ಐತಿ. ಇನ್ನ ಬೇಜಾನ್ ಕಡೆ ಇದೆಯಾ? ಓಕೆ ಗೈಸ್ ನೋಡಿ, ಇಲ್ಲಿ ರೈಲ್ವೆ ಸ್ಟೇಷನ್ ಫುಲ್ಲು ರಾಮಾಯಣ, ಅಂದರೆ ರಾಮಾಯಣದ ಕಾಲಕ್ಕೆ ಫುಲ್ಲು ಆರ್ಟ್ ಮಾಡಿ ಇಟ್ಟಿದ್ದಾರೆ. ಇವಾಗ ಇಲ್ಲಿಂದ ಆಚೆ ಹೋಗೋಣ. ನಮ್ಮ ಅನಿಸಿಕೆ ಪ್ರಕಾರ ಒಂದು ಆ ಥರ ಅಲ್ಲೋಡ, ಆ ಥರ ಒಂದು ಜೀಪ್ ಮಾಡಿದ್ರೆ ಸಾಕು. ನಾವಿರೋ 11-12 ಮೆಂಬರ್ಸ್ಗೆ ಹೌದು, ಒಂದೇ ಇಟ್ಟು ಕರ್ಕೊಂಡು ಹೋಗ್ಬಿಡ್ತಾರೆ ಗೈಸ್. ನೋಡಿ ಎಷ್ಟು ಆಟೋಗಳು, ಎಷ್ಟು ಕಾರುಗಳು, ಯಪ್ಪ ಫುಲ್ಲು ಕ್ರೌಡ್ ಗೈಸ್. ಇಲ್ಲೇ ಈ ಪಾರ್ಟಿ ಕ್ರೌಡ್ ಇದೆ. ನಮ್ದೇನು ಪ್ಲಸ್ ಪಾಯಿಂಟ್ ಅಂದರೆ ನಾವು VIP ಟಿಕೆಟ್ ಮಾಡಿದ್ವಿ, ಅದಕ್ಕೆ ಆರಾಮಾಗಿ ಹೋಗ್ಬಿಡ್ಬೋದು ಗೈಸ್. ಇದು ರೈಲ್ವೆ ಸ್ಟೇಷನ್ ನೋಡಿ, ಸೇಮ್ ಮಂತ್ರಾಲಯ ತಿಂತಾರೇನೆ, ಅಂದರೆ ಮಂತ್ರಾಲಯ ದೇವಸ್ಥಾನ ಹೆಂಗಿದೆ ಅದೇ ಥರ ಇದೆ ಇದು ರೈಲ್ವೆ ಸ್ಟೇಷನು ಗೈಸ್. ಇವಾಗ ರೈಲ್ವೆ ಸ್ಟೇಷನಿಂದ ಇದು ಒಂಥರ ಟೆಂಪೋ ಟ್ರಾವೆಲ್ ಥರ ಇದೆ, ಅದ್ರಲ್ಲಿ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ಇಲ್ಲೆಲ್ಲ ಮಳೆ ಹನಿತದೆ. ಅಂದರೆ ಇಲ್ಲಿ ಬೆಂಗಳೂರಲ್ಲಿ ನಮ್ಗೆ ಅಷ್ಟು ಮಳೆ ಸಿಕ್ಕಿಲ್ಲ, ಇಲ್ಲಿ ಮಳೆ ಬರ್ತದೆ. ಸೊ ಇವಾಗ ಇಲ್ಲಿಂದ ಸೀದಾ ರೂಮ್ಗೆ ಹೋಗಿ ರೂಮಲ್ಲಿ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗಬೇಕು. ಚೆನ್ನಾಗಿದೆ ಗೈಸ್ ಇಲ್ಲಿ ವೆದರ್. ಬೆಂಗಳೂರಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ವೆದರ್ ಸ್ವಲ್ಪ ಚೆನ್ನಾಗಿದೆ ತಾನೇ. ಬರ್ಲಿಕ್ಕೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಗೈಸ್, ಅದು ತಡ್ಕೊಳಕ್ಕಾಗಲ್ಲ ಅಂತ ಇದೆ ನೀವು. ನಾನು ಫಸ್ಟ್ ಟೈಮ್ ಬರ್ತಾ ಇರೋದಲ್ಲ, ಸೊ ನನಗೆ
ಮೇ ಬಿ ನಾನು ಬರ್ತಾ ಇರೋದಕ್ಕೆ ಮಳೆ ಬರ್ತಾ ಇದೆ ಅನ್ಸುತ್ತೆ. ಓಕೆ ಬನ್ನಿ ಗೈಸ್ ಹೋಗೋಣ. ಗೈಸ್ ಇವಾಗ ಟೆಂಪೋ ಟ್ರಾವೆಲರಿಂದ ಹಿಡಿದು ನಾವು ರೂಮ್ ಮಾಡಿರೋದಿದೆ, ದೇವೇಂದ್ರ ವಸತಿ ಗೃಹ. ಸೊ ಇವಾಗ ಇಲ್ಲೋಗಿ ಫ್ರೆಶ್ ಅಪ್ ಆಗಿ ಇಲ್ಲಿಂದ ದೇವಸ್ಥಾನಕ್ಕೆ ಹೊರಡೋದು. ಇದೇ ತಾನೇ ರೂಮು? ಇದೇನೆ. ಓಕೆ, ಓಪನಿಂಗ್ ಇಲ್ಲ, 10 ಗಂಟೆಗೆ ಇರೋದು. 10 ಗಂಟೆಗಲ್ಲ ಓಪನಿಂಗು. ಸೊ ಚೆಕ್ ಇನ್ ಬಂದು 10 ಗಂಟೆಗಂತೆ ಗೈಸ್. ನೋಡಿ ಆಲ್ರೆಡಿ ಎಲ್ಲ ಜನ ಎಲ್ಲ ಫುಲ್ಲು ನಿಂತವ್ರು ಇಲ್ಲೇ. ನಾವು ಇವಾಗ ಇಲ್ಲ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಗೈಸ್ ಎಂಕ್ವೈರಿ ಮಾಡೋಕ್ಕೆ ಬರ್ತಾ ಇದೀವಿ ಈಗ. ಸೊ ಇಲ್ಲಿ ಬಂದು ಎಂಕ್ವೈರಿ ಮಾಡಬೇಕು ಏನು ಎತ್ತ ಅಂತ. ಎಂಕ್ವೈರಿ ಮಾಡಿಕೊಂಡು ಆಮೇಲೆ ಹೋಗ್ಬೇಕು ಒಳಗೆ. ಇಲ್ಲಿ ಎಂಕ್ವೈರಿ ಮಾಡಬೇಕಾ ಈಗ? ಓಕೆ, ಎಂಕ್ವೈರಿ ಮಾಡ್ಬೇಕಂತೆ ಗೈಸ್. ಟಿಕೆಟ್ ತರಕ್ಕೆ ಹೋದ್ರೆ ನಿಮ್ಮಪ್ಪ ತರಕ್ಕೆ ಹೋದ್ರಾ? ಟಿಕೆಟ್ ತರಕ್ಕೆ ಹೋದ್ರ? ಟಿಕೆಟ್ಸ್ ಅದು ಜೆರಾಕ್ಸ್ ತಗೊಂಡಿದ್ದೀವಿ. ಟಿಕೆಟ್ಸ್ ಜೆರಾಕ್ಸ್ ತರಕ್ಕೆ ಹೋಗೋರ? ಕರೆಕ್ಟ್ ಪ್ರಾಪರ್ ಆಗಿ ಹೇಳಲ್ಲ. ಓಕೆ, ಟಿಕೆಟ್ ಜೆರಾಕ್ಸ್ ತರಕ್ಕೆ ಹೋಗೋರಂತೆ ಗೈಸ್. ತಗೊಂಡು ತೋರಿಸ್ಬಿಟ್ಟು ಆಮೇಲೆ ಎಲ್ಲಿ ಎಷ್ಟೊತ್ತು ಯಾವ ರೂಮ್ ಅಂತ ನೋಡಬೇಕು. ಸೊ ಗೈಸ್ ಇನ್ನು 1 hour ಇದೆ ಅಂತೆ. 9:30 ಕೊಡ್ತೀವಿ ರೂಮ್ ಅಂತ ಹೇಳಿದ್ದಾರೆ. ಇವಾಗ 8 o'clock. ಸೊ ಇನ್ನೂ 1 hour 1.5 hour ನಾವು ಇಲ್ಲೇ ನಾನು ಆಚೆನೆ ಟೈಮ್ ಸ್ಪೆಂಡ್ ಮಾಡಬೇಕು, ಬೇರೆ ದಾರಿ ಇಲ್ಲ. ಹೋಗ್ಬಿಟ್ಟು ಏನೋ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಕು, ಅಂದರೆ ಬ್ರಷ್ ಗಿಶ್ ಮಾಡಿ ನೋಡೋಣ ಬನ್ನಿ. ಬ್ರಷ್ ಗಿಶ್ ಮಾಡಿ ನಾಷ್ಟ ಮಾಡಬೇಕಾ? ನಾಷ್ಟ ಓಕೆ ಗೈಸ್, ನೋಡೋಣ ಇರಲಿಲ್ಲ ನಮ್ಮ ಬ್ರಷ್ ಗಿಶ್ ಮಾಡ್ಕೊಳಕ್ಕೆ ಏನಾರ ವ್ಯವಸ್ಥೆ ಸಿಕ್ಕಿದ್ರೆ ಬ್ರಷ್ ಗಿಶ್ ಮಾಡ್ಕೊಂಡು ನಾಷ್ಟ ಮಾಡ್ಕೊಂಬಿಡೋಣ ಇಲ್ಲಿ. ಆಮೇಲೆ ರೂಮ್ ಹೋಗಿ ಫ್ರೆಶ್ ಅಪ್ ಆಗಿ ಕರೆಕ್ಟಾಗಿರುತ್ತೆ. ಗೈಸ್ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದು ನಾನು ಇಡ್ಲಿ ವಡೆ ತೊಗೊಂಡಿದ್ದೀನಿ. ಈ ವಡೆ ಏನಾರು ತಗೊಳ್ಳೋ ಅಂದರೆ ಏನು ಬೇಡ ಅಂತ ನಿಂತವನೆ. ಯಾಕೋ? ಓಕೆ ಬನ್ನಿ ಗೈಸ್, ನಾವು ತಿನ್ನೋಣ, ಹಸುವಾಗ್ತದೆ. ಆಮೇಲೆ ಒಂದೇ ಸತಿ ಫ್ರೆಶ್ ಅಪ್ ಆಗೋದು. ಗೈಸ್ ಅಣ್ಣ ನೋಡಿ ಮಸಾಲೆ ದೋಸೆ ಇಳಿಸ್ತವನೆ. ಎಷ್ಟು ದೊಡ್ಡದಿದೆ ನೋಡಿ ದೋಸೆ. ಮತ್ತೆ ಎಷ್ಟೊತ್ತು ಬೇಕು ತಿನ್ನೋಕ್ಕೆ? ಗೈಸ್ 10 ನಿಮಿಷದಲ್ಲಿ ಮುಗಿಸ್ತಂತೆ ಇಷ್ಟು ದೊಡ್ಡದನ್ನ. ಓಕೆ ತಿನ್ನ ಆರಾಮಾಗಿ. ಗೈಸ್ ಇವಾಗ ಬ್ರೇಕ್ಫಾಸ್ಟ್ ಆಯಿತು. ಖಾರ ಮಾತ್ರ ಹೆಂಗಿತ್ತ ಮಚ್ಚ ಖಾರ? ಗೈಸ್ ಖಾರ ಮಾತ್ರ ಸಿಕ್ಕಾಪಟ್ಟೆ ಇದೆ. ಹಾಂ ಮನ್ಸಲ್ವಾ ಗೈಸ್? ನಮ್ಮ ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರೆ ಅಂದರೆ ಇದು ಕರ್ನಾಟಕನೇ, ಬಟ್ ಇಲ್ಲೆಲ್ಲ ಆಲ್ಮೋಸ್ಟ್ ಆರನ್ಗಳು ಆಲ್ಮೋಸ್ಟ್ ಇದು ಕರ್ನಾಟಕನೇ, ಬಟ್ ಫುಲ್ಲು ಆಂಧ್ರದವರೇ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾನು ಇಡ್ಲಿ ತೊಗೊಂಡೆ, ಒಂದು ದೋಸೆ ತೊಗೊಂಡ, ತಿಂದು ಇಬ್ಬರು. ಖಾರಕ್ಕೆ ಈ ಬಾಟ್ಲು ನೀರು ನೋಡಿ ಎಷ್ಟು ಖಾಲಿ ಮಾಡಿದ್ದೀವಿ, ಇಲ್ಲಿವರೆಗೂ ಖಾಲಿ ಮಾಡಿದ್ದೀವಿ. ಆ ರೇಂಜ್ ಖಾರ ಇದೆ. ಇವಾಗ ಹೋಗ್ಬೇಕು, ಟೈಮ್ ಆಲ್ರೆಡಿ ಇನ್ನೊಂದು 10 minutes ಇದೆ. ರೂಮ್ ಕೊಡ್ತಾರೆ, ರೂಮ್ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ದೇವ್ರ ದರ್ಶನಕ್ಕೆ ಹೋಗ್ಬೇಕು. ನೋಡಿ ಇಲ್ಲೇ ಆರ್ಚ್ ಎದುರುಗಡೆ ಮಚ್ಚ ಹಿಂಗೆ ತಾನೇ ಹೋಗ್ಬೇಕು ದೇವ್ರ ದರ್ಶನಕ್ಕೆ. ಹಿಂಗ ಈ ಕಡೆ ಹೋಗ್ಬೇಕಾ ದೇವ್ರ ದರ್ಶನಕ್ಕೆ? ದೇವ್ರ ದರ್ಶನಕ್ಕೆ ಹಿಂಗೆ ಹೋಗ್ಬೇಕಂತೆ ಗೈಸ್. ಸೊ ಬನ್ನಿ ಹೋಗಿ ಫಸ್ಟ್ ರೆಡಿ ಆಗಿ ರೂಮ್ಗೆ ಹೋಗ್ಬಿಟ್ಟು ಫಸ್ಟ್ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಬರೋಣ. ರೂಮ್ ಟೂರ್ ತೋರಿಸ್ತೀನಿ ರೀ ಗೈಸ್, ಯಾವ ಥರ ರೂಮ್ ಮಾಡಿದ್ದೀವಿ ಅಂತ. ಅಂದರೆ ಲೋಕಲ್ ರೂಮೇ, ನಾರ್ಮಲ್ ರೂಮೇ. ಚೆನ್ನಾಗಿದೆಯಾ? ಓಕೆ ರೂಮ್ ತೋರಿಸ್ತೀನಿ ರೀ ಗೈಸ್, ಚೆನ್ನಾಗಿದೆ ಅಂತೆ. ನಾನ್ ಎ ಸಿ ಒಂದು ಇಲ್ಲ ಅಂತೆ. ನೋಡೋಣ ಬನ್ನಿ. ಹೋಗ್ಬಿಟ್ಟು ರೂಮ್ ಹೋಗಿ ರೂಮಲ್ಲೇ ಚೆಕ್ ಇನ್ ಆದಮೇಲೆ ರೂಮ್ ತೋರಿಸ್ತೀನಿ ಹೆಂಗಿದೆ ಅಂತ. ಗೈಸ್ ನಾನು ನೈಟಿಂದ ನೋಡ್ತಾ ಇದ್ದೀನಿ, ಆ ಫೋನ್ ಹಿಡ್ಕೊಂಡು ಒತ್ತುತ್ತವ್ನು ಏನಂತ ಗೊತ್ತಾಗ್ತಿಲ್ಲ. ನನಗಂತೂ ಏನಂತ ಗೊತ್ತಾಗ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಾದರೆ ಏನು ಒತ್ತುತ್ತಾ ಇರ್ಬೋದು ಏನು, ಅಂದರೆ ಗ್ಯಾಪ್ ಕೊಡದೆ ಒತ್ತುತ್ತವನಲ್ಲ, ಏನು ಒತ್ತುತ್ತಾ ಇರ್ಬೋದು, ಏನು ಅಂದರೆ ಯಾವ ವಿಷಯದ ಮೇಲೆ ಒತ್ತುತ್ತಾ ಇರ್ಬೋದು, ಯಾರ ಹತ್ರ ಒತ್ತುತ್ತಾ ಇರ್ಬೋದು ಅಂತ ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಹಾಕಿ. ಬಂದವರೆಲ್ಲ ಒತ್ಬಿಟ್ಟು ಹೋಗೋರೆ, ಬಂದವರೆಲ್ಲ ಒತ್ತೋಗೋರ ನೋಡಿ, ಯಾರ್ಯಾರೋ ಬಂದವರೆಲ್ಲ ಇವ್ನು ಗೊತ್ತವ್ರಂತೆ. ಸೊ ಅದ್ರಲ್ಲಿ ಇವ್ನು ಯಾರು ಗೊತ್ತವನಂತ ಗೊತ್ತಿಲ್ಲ. ಏನು ಮಾಡ್ತಾ ಇರ್ಬೋದು ಇವನು ಅಂತ ಇರಲ್ಲ, ಇನ್ಮೇಲೆ ಇದೆಲ್ಲ ಇರಲ್ಲ, ಇವತ್ತೇ ಲಾಸ್ಟ್. ಸೊ ಏನು ಮಾಡ್ತಾ ಇರ್ಬೋದು ಅಂತ ಇವನು ನಿಮ್ಗೆ ಏನಾರ ಒಂದು ಗೆಸ್ ಇದ್ರೆ, ಅಂದರೆ ಇವನ್ ಬಿಹೇವಿಯರ್ ಎಲ್ಲ ನೋಡಿ ಏನಂತ ಅನ್ಸ್ಬೋದು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಒಂದು ಕಮ್ ಬ್ಯಾಕ್ ಬರುತ್ತೆ. ಕಮ್ ಬ್ಯಾಕಾ? ಎಷ್ಟು ಕಮ್ ಬ್ಯಾಕ್ ಆಯ್ತು ಇಲ್ಲಿವರೆಗೂ? ನಾನು ನೋಡ್ದಂಗೆ ಒಂದು 5-6 ಆಗಿದೆ. ನೀನು ಕಾಣ್ದಿರಂಗೆ ಒಂದು 2 ಆಗೈತೆ. ಇದು ಲಾಸ್ಟು ಕಮ್ ಬ್ಯಾಕ್ ಕೆರಿಯರ್. ಏನು ಗೊತ್ತಾ ಗಾಯ್ಸ್, ಇವಾಗ ನಾವು ಮನೇಲಿ ಎತ್ತೋಗಿತ್ತೆ ಏನೋ ತಂದರೆ ಅದು ಹೇಳೋ ಮಾತು ಕೇಳಲ್ಲ. ಅವಾಗ ಏನು ಮಾಡ್ತಾರೆ ಹೇಳಿ, ಮನೇಲಿ ಇರೋರು ಅದಕ್ಕೆ ಮೂಗ್ದಾರ ಹಾಕ್ತಾರೆ. ಸೊ ಅವಾಗ ಅದು ಹೇಳೋ ಮಾತು ಕೇಳುತ್ತೆ. ಅದೇ ಥರ ಇವನು ಒಂದು ಮೂಗ್ದಾರ ಹಾಕಿದ್ರೆ ಅವ್ರ ಮನೇಲೆ ಅವ್ರ ಡ್ಯಾಡಿ ನನ್ನ ಬ್ಲಾಗ್ ನೋಡ್ತಾರೆ ಅನ್ಸುತ್ತೆ. ಸೊ ಅಂಕಲ್ ನೋಡಿ, ನನ್ನ ಬ್ಲಾಗ್ ನೋಡಿದರೆ ಒಂದು ಮೂಗ್ದಾರ ಹಾಕ್ಬಿಡಿ, ಯಾಕಂದರೆ ಎಲ್ಲ ಕಡೆ ಮೇಯಕ್ಕೆ ಹೋಗ್ತಾವನೆ. ಸ್ವಲ್ಪ ನೋಡ್ಕೊಳ್ಳಿ ಆಯಿತಾ ಗೈಸ್. ಇವಾಗ ರೂಮ್ ಕೀ ಸಿಕ್ತು. ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ಫೈನಲಿ ಲಗೇಜ್ ಬಾಯ್ ಮಾಡ್ಕೊಂಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಕೆಲವು ಟೈಮ್ ಮನೆಯವ್ರನ್ನ ಕರ್ಕೊಂಡ್ಬಂದ್ರೆ ಲಗೇಜ್ ಬಾಯ್ ಆಗಲೇಬೇಕು. ಬನ್ನಿ ಗೈಸ್, ಲಿಫ್ಟ್ ಬಂತು, ಲಿಫ್ಟಲ್ಲಿ ಹೋಗೋಣ. ಓಕೆ ಫಸ್ಟ್ ಫ್ಲೋರಾ? ಅವತ್ತು ಫಸ್ಟ್ ಫ್ಲೋರು. ಓಕೆ ಇವಾಗ ಲಿಫ್ಟಲ್ಲಿ ಬನ್ನಿ ಗೈಸ್, ಇವಾಗ ರೂಮ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಮತ್ತು ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾಯಿದ್ರು, ರೂಮ್ ಹೈಜೀನ್ ಇಲ್ಲ ಹಂಗಿಂಗ್ ಅಂತ ಹೇಳ್ತಾ ಇದ್ರಲ್ಲ ಆಚೆ ಕೂತ್ಕೊಂಡು. ನಮ್ಗೆ ಅದೇ ಯೋಚನೆ ಆಗ್ಬಿಟ್ಟಿದೆ. ನೋಡ್ಬೇಕು ಇವಾಗ ಹೋಗಿ ಹೆಂಗಿದೆ ಅಂತ ನೋಡಬೇಕು.
ಹೈಜೀನ್ ಇಲ್ಲ ಅಂದರೆ ನಾನು ತೋರ್ಸಕ್ಕೆ ಹೋಗಲ್ಲ ಗೈಸ್. ಸುಮ್ಮನೆ ನಿಮ್ಮ ಮೇಲೆ ಡಿಸಪಾಯಿಂಟ್ ಆಗ್ಬಾರ್ದು. ಡಿಸಪಾಯಿಂಟ್ ಆಗಬಾರ್ದು. ಹೋಗ್ಬಿಟ್ಟು ಫಸ್ಟ್ ನಾವು ಚೆಕ್ ಮಾಡ್ತೀವಿ ರೀ, ಆಮೇಲೆ ನಿಮ್ಗೆ ಹೇಳ್ತೀವಿ. ಮಚ್ಚ ಆ ಕಡೆ 52, ಈ ಕಡೆ 29 ನಮ್ಮದು 33. ಜಾಗ ಎಲ್ಲ ಓಕೆ ಗೈಸ್, ಚೆನ್ನಾಗಿದೆ ನೋಡಿ, ಫುಲ್ ಗ್ರೀನರಿ ಈ ಥರ ಎಲ್ಲ ಇದೆ. ಬಟ್ ಅವ್ನಿಗೆ ಮಾತ್ರ Main- ರೂಮ್ ಸಿಕ್ಕಿಲ್ಲ ಅನ್ಸುತ್ತೆ. ಮೇನ್ ಮೇ ಬಿ ಹಂಗಿದ್ರೆ ಇರ್ಬೋದು ಅಷ್ಟೇ. 33, 32, 33. ಓಕೆ, ಇಲ್ಲೇ ತಗೊಳ ಮಚ್ಚ, ಓಪನ್ ಮಾಡಂಗೆ ಗೈಸ್. ಇವನೇ ರೂಮ್ ಓಪನ್ ಮಾಡ್ತಾ ಇರೋದು. ಚೆನ್ನಾಗಿದೆ ಇಲ್ವಾ ಅಂತ ಇವನ್ ಕೈಯ ದೃಷ್ಟದಿಂದ ಗೊತ್ತಾಗುತ್ತೆ. ಸಪ್ಪಲ್ ಹೊಡಿರು. ಹೊಡಿಸ್ತೀನಿ. ಓ, ಚೆನ್ನಾಗಿದೆ ಅಲ್ಲಿ. ದೊಡ್ಡ ಬೆಡ್ಡು. ಓಕೆ, ಒಂದು ಮಿರರ್ ಇಲ್ಲಿ. ಏನೋ ಕರೆಂಟ್ ಇಲ್ಲನಾ? 3 ಜನ ಮಲ್ಕೊಬೋದು ಗೈಸ್. ವಾಶ್ರೂಮ್ ಬೇಡ ಬಿಡಿ ತೋರ್ಸೋದು. ಓಕೆ ಗೈಸ್, ಇಷ್ಟೇ ರೂಮು, ಚಿಕ್ಕ ರೂಮು. ಹೋಗಿ ಇಲ್ಲೇ ಫ್ರೆಶ್ ಅಪ್ ಆಗಿ ರಪ್ಪ ಅಂತ ಹೋಗ್ಬೇಕೀಗ. ಬನ್ನಿ ಫ್ರೆಶ್ ಅಪ್ ಆಗೋಣ ಫಸ್ಟ್. ಸೊ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಮೀಟ್ ಮಾಡೋಣ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮತ್ತು ಇವಾಗ ನೆಕ್ಸ್ಟ್ ಬ್ಲಾಗಲ್ಲೇ ದೇವಸ್ಥಾನಕ್ಕೆ ಹೋಗೋದು ಮತ್ತು ಇನ್ನು ಜಾಗನಲ್ಲಿ ಎಕ್ಸ್ಪ್ಲೋರ್ ಮಾಡೋದು ಬರುತ್ತೆ. ಸೊ ವೆಯ್ಟ್ ಮಾಡ್ತೀರಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ.